ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ. ಇವತ್ತು ನಾನು ನಿಮಗೆ ದೂದ್ ಪೇಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಲಿನ ಪುಡಿ ಇದ್ದರೆ ಸಾಕು, ಆರಾಮಾಗಿ ನೀವು ಬೇಗನೆ ಇನ್ಸ್ಟೆಂಟಾಗಿ ಈ ಸ್ವೀಟ್ನ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ನ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಕೇಸರಿ ದಳಗಳನ್ನ ತೊಗೊಂಡಿದ್ದೀನಿ, 1 ಕಪ್ಪು ಹಾಲು, ಹಾಗೆ 1 ಕಪ್ಪು ಸಕ್ಕರೆ, ಸ್ವಲ್ಪ ತುಪ್ಪ, ಹಾಗೆ ಬಾದಾಮಿನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಇದಕ್ಕೆ ನಾವು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಹಾಲನ್ನು 1 ಕಪ್ ಆಗೋಷ್ಟು ಹಾಕೊಳ್ತಿದ್ದೀನಿ. ಸೊ 1 ಕಪ್ ಹಾಲನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟೇ ನಿಮಗೆ ತುಪ್ಪ ಅವಶ್ಯಕತೆ ಇರುತ್ತೆ. ಸೊ ತುಪ್ಪ ಕೆಲವರು ಇಷ್ಟಪಡಲ್ಲ, ಸ್ಮೆಲ್ ಆಗಲ್ಲ ಅನ್ನೋರು ಸಹ ಇದಕ್ಕೆ ತುಪ್ಪನೂ ಬಳಸದೆ ನಾವು ಇದನ್ನು ಹಾಗೆ ಬಳಸ್ಕೋಬೋದು. ಈಗ ನಾನು 2 ಕಪ್ ಆಗೋಷ್ಟು ಏನಿದೆ ಹಾಲಿನ ಪುಡಿ ಮಿಲ್ಕ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಮಿಲ್ಕ್ ಪೌಡರ್ ಆ್ಯಡ್ ಮಾಡೋಕ್ಕೂ ಮುಂಚೆ ಆದಷ್ಟು ಸ್ಟವ್ ಏನಿದೆ ಅದು ಉರಿನ ಕಡಿಮೆ ಇಟ್ಕೊಳ್ಳಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲಿ ನಾನು ಹಾಲಿನ ಪುಡಿನ ಬೆರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬಾ ಬೇಗ ಅದು ತಳ ಅಂಟುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣ ಉರಿಲಿ ಇಟ್ಕೊಂಡು ನೀವು ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಫುಲ್ಲು ನಿಮಗೆ ಹಾಲು ಏನಿದೆ ಅಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಮಿಲ್ಕ್ ಪೌಡರು. ಸೊ ಈ ಥರ ನೀವು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಪ್ರೋಸೆಸ್ ಏನಿದೆ ಅದನ್ನು ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ದೂದ್ ಪೇಡ ಪಕ್ಕ ಏನಿದೆ ಆ ದೂದ್ ಪೇಡ ನಿಮಗೆ ಆ ಫ್ಲೇವರ್ ಆಗಲಿ ಸಿಗೋದಿಲ್ಲ. ಹಾಗಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೊಳ್ಬೇಕು. ಈ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮಿಲ್ಕೆಲ್ಲ ಆಗ ನೀವು ಸಕ್ಕರೆ ಏನಿದೆ ಆ 1 ಕಪ್ ಸಕ್ಕರೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಿಮಗೆ ಅದು ಸಕ್ಕರೆ ಅಂಶ ಎಲ್ಲ ಕರಗಿ ಅದು ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಸ್ವಲ್ಪ ತೆಳುವಾಗುತ್ತೆ. ಮತ್ತು ಸೊ ಈ ತೆಳುವಾದಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಏನು ಇಲ್ದಿದ್ದಂಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇದು ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೆ ಅದು ತವ ಅಂಟ್ಕೊಳ್ಳೋದಿಲ್ಲ, ಬಿಡ್ತಾ ಹೋಗುತ್ತೆ. ಸೊ ತವ ಏನು ಅಂಟ್ಕೊಳ್ದೆ ಬಿಡ್ತಾ ಹೋಗುತ್ತೆ, ಆವಾಗ ನಿಮಗೆ ಅದು ರೆಡಿ ಆಗ್ತಾ ಇದೆ ಅಂತಲೇ ಅರ್ಥ. ಸೊ ಈ ಥರ ನಿಮಗೆ ಅದು ತಳ ಸ್ವಲ್ಪ ನೋಡ್ತಿರ್ಬೋದು ಅಂಟ್ಕೊಳ್ತಾ ಇಲ್ಲ. ಆಗ ನಾನು ಸ್ವಲ್ಪ ಕೇಸರಿ ದಳಗಳನ್ನ ನಾನು ಹಾಕ್ತಿದ್ದೀನಿ. ನೀವು ಇದು ಆಪ್ಷನಲ್, ಬಟ್ ರುಚಿ ಮತ್ತು ಅದು ಒಂಥರ ಕೇಸರಿ ಕಲರ್ ಇದ್ರೇ ಒಂಥರ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಈಗ ತಳ ಏನು ಬಿಟ್ಟಿರೋದಲ್ಲ, ಈಗ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ನೀವು ಕೇಸರಿ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಬಿಡಿ. ನಂತರ ಸ್ವಲ್ಪ ತಣ್ಣಗಾಗ್ಬಿಟ್ರೆ ನಿಮಗೆ ಈ ಥರ ಇರುತ್ತೆ. ಸೊ ಆರಿದ ನಂತರ ನೀವು ಈ ರೀತಿ ನೋಡ್ಬೋದು, ಈ ಥರ ಉಂಡೆ ಆಕಾರದಲ್ಲಿ ನಮಗೆ ಹೇಗೆ ಮಾಡ್ತೀವಿ, ಏನು ಶೇಪ್ ಕೊಡ್ತೀವಿ ಆ ರೀತಿ ನಿಂತ್ಕೊಳ್ಳುತ್ತೆ. ತೀರಾ ನೀವು ಸ್ಟವ್ ಆನ್ ಮಾಡಿ ನಾನೀಗ ತೋರಿಸಿದ್ನಲ್ಲ ಈ ಪ್ರೋಸೆಸ್ ಆಗೋವರೆಗೂ ನೀವೇನಾದ್ರು ಇದ್ದರೆ ಅದು ತುಂಬಾ ಗಟ್ಟಿಯಾಗಿಬಿಡುತ್ತೆ ಪೇಡ. ಸೊ ಹಾಗಾಗಿ ನೀವು ಪ್ಯಾನ್ ಬಿಟ್ಟಿದ ತಕ್ಷಣವೇ ನೀವು ಆಫ್ ಮಾಡ್ಕೋಬೇಕು. ಆಗ ತಣ್ಣಗಾದಮೇಲೆ ನಿಮಗೆ ಚೆನ್ನಾಗಿ ಆ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಸಾಫ್ಟಾಗಿ ಪೇಡ ರೆಡಿ ಆಗುತ್ತೆ. ಸೊ ನಾನು ನೋಡ್ತಿರ್ಬೋದು, ನಾನು ಆರಿದ ಮೇಲೆ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಂಡೆ ಮಾಡಿ ನಂತರ ಸ್ವಲ್ಪ ಅದನ್ನ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಇರಲಿ, ಅದ್ರ ಮೇಲೆ ನಿಮಗೆ ಬಾದಾಮಿ ಹಾಕಿದ್ರೆ ಸೊ ಆ ಥರನೂ ಚೆನ್ನಾಗಿರುತ್ತೆ. ಪಕ್ಕಾ ದೂದ್ ಪೇಡ ಸ್ಟೈಲಲ್ಲಿ ನಿಮಗೆ ನೋಡಬೇಕಂದ್ರೆ ಈ ರೀತಿ ಯಾವ್ದಾದ್ರು ಚಾಕುವಿನ ಸಹಾಯ ತೊಗೊಂಡು ಒಂದು ಶೇಪಲ್ಲಿ ನೀವು ಅದೇ ರೀತಿಯೇ ಹಾಕ್ಕೊಳ್ಬೋದು. ಈಗ ಅಚ್ಚುಗಳು ಸಹ ಸಿಗ್ತಾಯಿದೆ ಮಾರ್ಕೆಟಲ್ಲಿ. ಸೊ ಅದನ್ನು ಕೂಡ ಬಳಸಿ ನೀವು ಡೈರೆಕ್ಟಾಗಿ ಆ ಥರ ಶೇಪ್ ಕೂಡ ತೊಗೊಳ್ಬೋದು, ಅಂದರೆ ಶೇಪ್ ಮಾಡ್ಕೋಬೋದು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ದೂದ್ ಪೇಡ ಎಷ್ಟು ಬೇಗನೂ ರೆಡಿಯಾಗುತ್ತೆ. ಏನಂದರೆ ನೀವು ಮಾಡೋ ಪ್ರೋಸೆಸ್ಸಲ್ಲಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಅಂತ ಏನಿದೆ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಪಕ್ಕ ಬೇಕರಿ ಸ್ಟೈಲ್ನಲ್ಲೇ ಇರುತ್ತೆ. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.